ಎರಡು ರೋಡ್ ಐತೆ ನಾ ಈ ಕಡೆ ಗಾಡಿ सर एक आवाज से सिपाही चुप हो जाता है वो बता रहे ಗೈಡ್ಲೈನ್ಸ್ ನೀವು ಕೊಡಾತೀರಿ ನಮ್ಗೆ ಹೆಂಗ್ ಕೊಡ್ತಾರಲ್ಲ ಗೈಡ್ಲೈನ್ಸ್ ನೋಡಪ್ಪ ಇಲ್ಲಿ ಒಬ್ಬ ಹಿರಿಯ ಮನುಷ್ಯ ಈ ಗೈಡ್ಲೈನ್ಸ್ ಇವ್ರು ಹಿರಿಯ ಮಾಡ್ರಿ ಸರ ನಾನು ಇಲ್ಲದೀನಿ ರೋಡ್ ಮಾಡೋದಲ್ಲ ರೀ ಸರ್ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗ ಅವ್ರು ನಿರ್ಧಾರ ಮಾಡ್ಬೇಡ್ರಿ ಅವ್ರನ್ನ ಕರೆಸಿರ್ಲಿಲ್ಲ ಜನಸಾಮಾನ್ಯ ಪೈಲಾ ನಿಮ್ಗೆ ಕೈ ಮುಗಿದು ಹೇಳ್ತಾನೋ ನಮ್ಮ ರೈತ ಮತ್ ನಮ್ ಜನಸಾಮಾನ್ಯರು ಯಾರೇ ಬರ್ಲಿ ಸರ ಹೊಡಿಯುವಂತ ಕೆಲಸ ದಯವಿಟ್ಟು ಮಾಡ್ಬೇಡ್ರಿ ಮತ್ ಇನ್ನೊಂದ್ಸರ ನಿಮ್ ಕೈ ಮುಗಿದು ಕೇಳ್ಕೊತಾವ ನಿಮ್ಮೆಲ್ಲಾ ಸಿಬ್ಬಂದಿ ಹೇಳ್ರಿ ಅವಾಚ್ಯ ಶಬ್ದಗಳನ್ನ ಎಲ್ಲಾರ ಮನೆಗೆ ಅಕ್ಕ ತಂಗಿ ಅವ್ವ ತಂಗಿ ಎಲ್ಲಾರ್ಗು ಇರ್ತಾರ ಅದನ್ನೊಂದು ಕೈವಾಣ ಹಠಕ್ಕೆ ಇರ್ತಾರ ಯಾಕಂದ್ರ ಕಾನೂನನ್ನ ಪೈಲಾ ನೀವ ರಚನೆ ಮಾಡೋರ ಸರ ಕಾನೂನು ಬಿಟ್ರ ಅಂದ್ರ ಜನಸಾಮಾನ್ಯರ ಗತಿಗೆ ಏನ್ ಆಕತ್ತ ಅನ್ನೋದು ಇದನ್ನ ನೀವು ಅರ್ಥ ಮಾಡ್ತೀವಿ जय जवान जय किसान जय जवान जय किसान संगोली रायना जय संगोली रायना जय आर्मी पावर जय आर्मी पावर जय एक सर्विसमैन जय एक सर्विसमैन जय आर्मी संगठन जय ಗ್ರಾಮದಲ್ಲಿ ಏನ್ ನಮ್ಮ ಅಜ್ಜಾರಿಗೆ ಮಿಲಿಟರಿ ಹೋದಂತ ಅಜ್ಜಾರ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರ ಇವರು ಒಂದು ಯುದ್ಧನ ಮಾಡಿದ್ದಾರೆ ಎಷ್ಟನೇ ವಿಷಯ ಅಜ್ಜಾರಿ 71ರಲ್ಲಿ ಒಂದು ಯುದ್ಧ ಮಾಡಿದಂತ ಅಜ್ಜಾರ ಮೇಲೆ ಈ ಪೊಲೀಸರು ಏನ್ ಮಾಡಿದಾರ ಅಂದ್ರೆ ಹಲ್ಲೆ ಮಾಡಿಬಿಟ್ರ ಏನ ಶುಲ್ಕ ವಿಷಯ ಬರೇ ಹೆಲ್ಮೆಟ್ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನೀವು 1,000 ಬಿಟ್ಟು 10,000 ಫೈನ್ ಹಾಕಿದ್ರು ನಾವ್ ಎಲ್ಲಾ ಯೋಧರು ರೈತರು ಕೂಡಿಸಿ ನಿಮಗ್ ಪಟ್ಟಿ ಹಾಕಿ ಕೊಡ್ತಿದ್ವು ನಾವು ಯಾಕಂದ್ರ ಅಂತ ಕೃತ್ಯವನ್ನ ನೀವು ಮಾಡಬಾರ್ದಾಗಿತ್ತು ಇವತ್ತು ಪೊಲೀಸರ ಯಾಕಪ್ಪ ಅಂದ್ರೆ ನಿಮಗೂ ತಂದೆ ತಾಯಿಗಳದಾರ ಮನೆಯೊಳಗ ಆದ್ರ ಇಂಥ ವಯಸ್ಸಾದ ಹಿರಿಯನ ಮೇಲೆ ಕೈ ಮಾಡಕ್ ನಿಮ್ಗೆ ಹೆಂಗ ಮನಸ್ಸಾತೋ ನಮಗಂತೂ ಗೊತ್ತಿಲ್ಲ ಯಾಕಂದ್ರ ಇಡೀ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವು ಕಬ್ಬಿನ ಬೆಲೆ ಘೋಷಣೆ ಗುರ್ಲಾಪುರ ಕ್ಲಾಸ್ ಅಲ್ಲಿ ಕುಂತಾಗ ಈ ಮಾಜಿ ನನ್ನ ಎಲ್ಲಾ ಸೈನಿಕರು ನನಗೆ ಸಪೋರ್ಟ್ ಅನ್ನು ಕೊಟ್ರ ಅವಾಗ ನಾವ್ ಎಲ್ಲರ ಸಪೋರ್ಟ್ ದಿಂದ ನಾವು ಇವತ್ತು 300 ರೂಪಾಯಿ ಬಿಲ್ ಅನ್ನು ಪಡೆದು ಅದೇ ಉದ್ದೇಶದಿಂದ ನಾವು ಇವತ್ತ ಈ ಮಾಜಿ ಸೈನಿಕರಿಗೆ ಅನ್ಯಾಯ ಆದಾಗ ನಾವು ಬರಬೇಕಾದದ್ದು ನಮ್ಮ ಕರ್ತವ್ಯ ನಮ್ಮ ಧರ್ಮ ಯಾಕಂದ್ರೆ ಅಲ್ಲಿ ಯುದ್ಧ ಮಾಡಿದಾನ ಪಾಪ ಪುಣ್ಯಾತ್ಮ ಈ ಮನುಷ್ಯ ಇವತ್ತ ಈ ಬಾರ್ಡರ್ ಅಲ್ಲಿ ಅವಾಗ ನಾವ್ ಎಲ್ಲಾರು ಇಲ್ಲಿ ದುಷ್ಟರ ಕೈಯಿಂದ ಸುರಕ್ಷಿತವಾಗಿ ಇರ್ಬೇಕಂದ್ರೆ ಇವ್ರೆಲ್ಲರ ಶ್ರಮ ನಮ್ಮ ಮ್ಯಾಲ ಐತಿ ಇವ್ರಿಗೆಲ್ಲರಿಗೂ ಕೃತಜ್ಞತೆ ತೋರಿಸ್ಬೇಕು ನಾವು ಹೇಳ್ಬಾರ್ದ ಕೈ ಮುಗಿದು ಹೇಳ್ಬೇಕು ಯಾಕಂದ್ರೆ ಈ ದೇಶದ ಒಂದು ಕಣ್ಣಂದ್ರ ನಮ್ಮ ಸೈನಿಕರ ಇನ್ನೊಂದು ಕಣ್ಣಂದ್ರೆ ನಮ್ಮ ರೈತ ಇವ್ರಿಗಿಬ್ಬರಿಗೂ ಏನಾದ್ರು ಅನ್ಯಾಯ ಆತಂದ್ರ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು ಇದನ್ನ ನೀವು ಮೇಲಧಿಕಾರಿಗಳಿದಾರಲ್ಲ ಇನ್ಸ್ಪೆಕ್ಟರ್ ಅವರು ಇದಕ್ ಬಂದು ನೀವು ಇದಕ್ಕೆ ಉತ್ತರ ಕೊಡ್ರಿ ಅವ್ರು ಯಾರು ತಪ್ಪಿಸ್ತಾರಲ್ಲ ಅವ್ರ ಮ್ಯಾಲ ಕಾನೂನು ಕ್ರಮ ನೀವು ಶಿಸ್ತು ಕ್ರಮ ನೀವು ತಗೋರಿ ಅವಾಗ ನಾವು ಬಿಡ್ತಾವ ಇಲ್ಲಾಂದ್ರೆ ಮುಂದಿನ ಅಧಿವೇಶನದಲ್ಲಿ ನಿಮ್ಮ ಮಂತ್ರಿಗಳು ಬರ್ತಾರ ಹಾ ಪೂರ ಅವ್ರ ಮ್ಯಾಲ ಕಾನೂನು ಕ್ರಮ ತಗೋದಾವ್ ಕಾನೂನೊಳಗೆ ಏನು ಕ್ರಮ ಇರ್ತಾವ ಅದನ್ನ ತಗೋಬೇಕು ಯಾಕಂದ್ರ ಇದೇ ರೀತಿ ಮುಂದುವರಿತಂದ್ರ ಮಾಜಿ ಸೈನಿಕರಿಗೆ ದೇಶಕ್ಕಾದಂತ ದೇಶಕ್ಕೆ ಅಗೌರವ ತಂದರೆ ಏನು ಬೆಲೆ ಕೊಟ್ಟಂಗ ಆತ್ ನೀವು ಎಲ್ಲಾ ಪೊಲೀಸರು ಕೆಟ್ಟವ್ರ ಅಂತ ಹೇಳಕ್ ಆಗುದಿಲ್ಲ ಯಾಕಂದ್ರ ಎಲ್ಲಾ ಪೊಲೀಸರು ಇವತ್ತು ಒಳ್ಳೆಯವ್ರು ಇದ್ದದಕ್ಕೆ ನಮ್ಮ ರಾಜ್ಯ ಸುರಕ್ಷಿತವಾಗಿ ಗುಂಡಾಗಳ ಕಡೆಯಿಂದ ಅಲ್ಲಿ ಕಾಕುಕರ ಕಡೆಯಿಂದ ಒಳ್ಳೆ ರೀತಿ ಐತಿ ಆದ್ರೆ ಕೆಲವೊಂದು ಪೊಲೀಸರು ಇಂಥ ಕೃತ್ಯವನ್ನು ಮಾಡಿದಾರ ಆ ಕೃತ್ಯವನ್ನು ಮಾಡಿದ್ರಂತ ಪೊಲೀಸರಿಗೆ ಕಾನೂನು ಕ್ರಮ ತಗೋರಿ ಮೇಲಧಿಕಾರಿಗಳು ಯಾರಾದ್ರೂ ನೀವು ಬಂದಿಲ್ಲಿ ಭೇಟಿಯಾಗಿ ಇದಕ್ಕೇನು ಉತ್ತರ ಹೇಳ್ತಾರೆ ಹೇಳ್ರಿ ಇಲ್ಲ ಅಂದ್ರ ನಾವು ಮುಂದಿನ ಹೋರಾಟ ನಮ್ಮ ಸೈನಿಕರು ನಾವು ಏನ್ ತೀರ್ಮಾನ ತಗೋಬೇಕು ತಗೋತೇವೆ ಕೇಳ್ರಿ ಈಗ ನಾವು ಈಗಾಗಲೇ ಹೋಗಿದ್ವಿ CPI ಸಾಹೇಬ್ರಿಗೆ PS ಸಾಹೇಬ್ ಜೋಡಿ ಮಾತಾಡಿವಿ ಅವ್ರು ಒಳಗೆ ಕರೆದು ನಮ್ಮನ್ನ ಇಲ್ಲೇ ಮಾಡಮ್ರಿ ಅಂತ ಹೇಳಿದ್ರು ನಾವಿಲ್ಲ ನಮ್ಮ ಸೈನಿಕರು ಜಾಸ್ತಿ ಜನ ಇದು ಓನ್ಲಿ ನಂದಗಡದ ಇಲ್ಲಿ ಇರುವಂತ ಮಾತ್ರ ನಮ್ಮ ಜಿಲ್ಲಾಜ್ ಕರೆ ಕೊಟ್ಟಾರ ಹಂಗ ನಾವು ಜಿಲ್ಲಾಕ್ ಪೂರಾ ಕರೆ ಕೊಟ್ಟಿದ್ದಪ್ಪ ಅಂತ ಸಾಹೇಬ್ ಬರ್ರಿ ಸರ್ ಬರ್ರಿ ಸರ್ ಬರ್ರಿ ನಾವು ಓನ್ಲಿ ಸ್ಟೇಷನ್ ಅಂದ್ರ ಬರುವಂತ ಕರೆ ಕೊಟ್ಟಿದ್ದೀವಿ ಏನ್ರಿ ಅದಕ್ಕೆ ನಾವು ಇಲ್ಲೇ ಬಂದ್ ಹೇಳ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಫಸ್ಟ್ನೇ ಬೇಡಿಕೆ ಸರ್ ಇನ್ನೂ ಸರ್ಕೊಂಡ್ಬಿಡಿ ಅಂದ್ರೆ ಎಲ್ಲರೂ ಇಲ್ಲಿ ನೋಡ್ತಾರೆ ಫಸ್ಟ್ ನೀವು ಮೀಡಿಯಾದವ್ರ ಇರ್ಬೋದು ಇರಲಿ ಇವ್ರು ನೋಡ್ಕೊಂಬಿಡಿ ಇವ್ರು ಒಬ್ರು ಪೊಲೀಸಿನ ಮ್ಯಾಗ ಕೈ ಮಾಡೋಂತ ಇವ್ರ ಶಕ್ತಿ ಐತಾ ಫಸ್ಟ್ ಫಸ್ಟ್ ತಿಳ್ಕೊಂಬಿಡ್ರಿ ಇವರೇ ಮಾಜಿ ಸೈನಿಕರು ಇವ್ರು ಅದು ಆ ಘಟನೆ ಏನಾಕೆ ಇರ್ಬೋದು CPI ಸಾಹೇಬ್ರಿದ್ರು PSI ಸಾಹೇಬ್ರಿದ್ರು ಅವ್ರು ASI ಸಾಹೇಬ್ರು ಇರ್ತಾರೆ ಕರ್ಕೊಂಬಂದು ನೀವು ಪೊಲೀಸ್ ಸ್ಟೇಷನ್ ಕುದಿಸ್ಬೋದಿತ್ತು ಅವ್ರು ಹೆಲ್ಮೆಟ್ ಹಾಕೊಂಡಿಲ್ಲ ಯಾರು ಅಧಿಕಾರ ಕೊಟ್ಟಾರ್ರಿ ಕೋರ್ಟ್ ಆದೇಶ ಐತಿ ನೀವು ಗಾಡಿ ಚಾವಿ ಕಸ್ಕೊಬಾರ್ದಂತ ಆದೇಶ ಐತಿ
ಹೋಗಿ ಕಸ್ಕೊಂಡು ಹೊಡೆದ ಮೇಲೆ ಏನ್ ಮಾಡ್ತೀರಿ? ಒಬ್ಬ ಸೈನಿಕನಿಗೆ ಬೂಟ್ ಗಾಲಿ ಒದಿತೀರಿ ಅಂದಾಗ ಈ ದೇಶಕ್ಕೆ ನೀವೇನ್ ಸಂದೇಶ ಕೊಡ್ತೀರಿ ಪೊಲೀಸರಾಗಿ? ನಾ ಕೇಳ್ತೀನಿ ನಿಮ್ಗ, ನೀವು ಒಬ್ರು ಪೊಲೀಸರು ಅಂದ್ರೆ ಏನು? ಇಡೀ ರಾಜ್ಯವನ್ನು ಕಂಟ್ರೋಲ್ ಮಾಡೋದು ನಿಮ್ದ ಶಕ್ತಿ ಇರ್ತೈತಿ. ನೀವು ನಮ್ಮ ರಾಜ್ಯಕ್ಕೆ, ಸಿವಿಲಿಯನ್ಸ್ಗೆ, ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಎಲ್ಲ ವರ್ಗಕ್ಕೆ ಏನ್ ಸಂದೇಶ ಕೊಡ್ತೀರಿ? ಅಂದ್ರೆ ನಾವು ನಮ್ಮ ದರ್ಪ್ ನಡೀತೈತಿ ಇಲ್ಲಿ ಕರ್ನಾಟಕದಲ್ಲಿ, ನಾವ್ ಏನ್ ಮಾಡಿದ್ ನಡೀತಾ, ಅವ್ ಸೈನಿಕ ಇರ್ಬೋದು, ಅವ್ ಬೇಕಾದ ಇರ್ಬೋದು, ನಾನು ಒದ್ದು ಕರ್ಕೊಂಬರೋ ತಾಕತ್ ಅಂತ ತೋರಿಸ್ತೀರಾ? ಸರ್ ವಿಚಾರ ಮಾಡ್ಕೋರಿ. ಇದೇ ನಿಮ್ಮ ಪೊಲೀಸ್ ಸ್ಟೇಷನ್ದಲ್ಲಿ ಎಷ್ಟೋ ಜನ ಮಾಜಿ ಸೈನಿಕರು ಡ್ಯೂಟಿ ಮಾಡ್ತಾ ಇದಾರ, ಎಷ್ಟೋ ಜನ PSF ಆಗಿದಾರ, ಎಷ್ಟೋ ಜನ CP ಆಗಿದ್ದಾರೆ. ನೀವು ಕೇಳಿರ್ಬೋದು, DYS ಹುಲ್ಲೂರ್ ಸಾಬ್ ಇಡೀ ಕರ್ನಾಟಕ ಸಿಂಗಮ್ ಅಂತಿದ್ರು, ಅವ್ರು ಬಿಜಾಪುರದವರು, ಅವರು ಆರ್ಮಿ ಮುಗಿಸ್ಕೊಂಡು DYSP ಆಗಿ ರಿಟೈರ್ಮೆಂಟ್ ಆಗಿದ್ದಾರೆ. ಈ ಒಬ್ಬ ನೋಡ್ಕೋರಿ ಅಜ್ಜ, ನಮ್ ತಂದೆ ವಯಸ್ಸಿದೆ, ಇವ್ರ ಮೇಲೆ ನೀವು ಹಲ್ಲೆ ಮಾಡ್ರಿ. ಹೆಂಗ್ ಮಾಡ್ಬೇಕು? ಅವ್ರು ಹೆಲ್ಮೆಟ್ ಇಲ್ಲ ಅಂತ ನೀವು ಅದನ್ನ ಇದು ಮಾಡ್ತಿರಲ್ಲ, ನೀವು ಬೈದ್ ಯಾಕೆ? ನೀವು ಬೈದ್ರೆ ನಾವು ಬಯಸೋಬೇಕು, ಅವ್ರು ಬೈದ್ ನಿಮ್ಗೆ ತಾಳ್ಮೆ ಇಲ್ಲ. ಅದು ತಾಳ್ಮೆ ಇಲ್ಲ ನಿಮ್ಗೆ? ಅವ್ರು ಟೆರರಿಸ್ಟ ಸರ್? ಪರಪರ ಜೈಲಿನಲ್ಲಿ, ಯಾವ ಬಳ್ಳಾರಿ ಜೈಲಿನಲ್ಲಿ ಯಾವ ಬಾಂಬ್ ಬ್ಲಾಸ್ಟ್ ಮಾಡಿದ ಕುಕ್ಕರ್, ಅವು ನೀವು ಅಲ್ಲಿ ಆರಾಮ್ಸೆ ಬಿರಿಯಾನಿ ತಿನ್ನಕ್ ಕೊಡ್ತೀರಿ, ಬಿರಿಯಾನಿ ಅವು ವಿಡಿಯೋ ಕಾಲ್ ಮಾಡಕ್ ಕೊಡ್ತೀರಿ, ಅವು ಫೋನ್ ಕೊಡ್ತೀರಿ, ಅಲ್ಲಿ ಓದಿರಿ ಸರ್. ನಿಮ್ ತಾಕತ್ ಅಲ್ಲಿ ತೋರಿಸ್ರಿ. ಒಬ್ಬ ಸೈನಿಕ ಮೇಲೆ ತೋರಿಸೋದಲ್ಲ, ಒಬ್ಬ ಸೈನಿಕ ಮೇಲೆ ತೋರ್ಸಕ್ ಹೋಗ್ಬೇಡ್ರಿ. ಅಲ್ಲಿ ಕುಂತಾರಲ್ಲ, ಮೊನ್ನೆ ಎಷ್ಟು ವಿಡಿಯೋ ಬಂದು ನೋಡ್ಕೊಂಡ್ರಿ? ಎಲ್ಲ ಯಾವ್ದದು ಬೆಂಗಳೂರು ಪರಪ್ಪನವರ ಜೈಲ್ ಇರ್ಬೋದು, ಬಳ್ಳಾರಿ ಜೈಲ್ ಇರ್ಬೋದು, ಅಲ್ಲಿ ಉಗ್ರವಾದಿಗಳ ಅವ್ರಿಗೆ ನೀವು ಬಿಡ್ತೀರಿ, ಆರಾಮ್ಸೆ ಫೋನ್ ಕೊಡ್ತೀರಿ. ಇದು ನೀವು ದೇಶದ್ದು ಸುರಕ್ಷಣೆ ಪಡೆದು ಕರ್ನಾಟಕ ಹಿಂಗ್ ಉಳಿಸ್ತೀರಾ? ನಮ್ಮ ಕರ್ನಾಟಕದ ಪೊಲೀಸರು ನಮ್ಗೆ ಹೆಮ್ಮೆ ಐತ್ರಿ ಸರ್. ನೀವು ಅನ್ಕೋತೀರ ಬಿಡ್ತೀರಿ ಗೊತ್ತಿಲ್ಲ. ನಾವು ಅಲ್ಲಿ ಜಮ್ಮು ಕಾಶ್ಮೀರ ಇದ್ರು ನಮ್ಮ ಕರ್ನಾಟಕ ಪೊಲೀಸರು ಭಾರಿ ಸ್ಟ್ಯಾಂಡ್ ಒಂದು ನಿಯತ್ತಾಗಿ ಮಾಡ್ತಾರೆ ನಮ್ಗೈತಿ. ನೀವು ಒಬ್ಬರು ಸೈನಿಕರ ಮೇಲೆ ಹಿಂಗ್ ಮಾಡಿ ನಮ್ಗೆ ಭಾಳ ಇದು ಕೇದಾಗೈತಿ. ಇವತ್ತು ನಾವು ಒಂದೇ ಮಾತಾಡ್ತೀವಿ, ನಮ್ಮ ಜಿಲ್ಲಾಧ್ಯಕ್ಷ ಬಸಪ್ಪ ಸಾಬ್ರು ಇಲ್ಲೇ ಅದರ, ಇನ್ನು ನಮ್ಮ ಎಲ್ಲಾ ತಾಲೂಕುಗಳಿಗೆ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ. ನಮ್ದು 26 ಜಿಲ್ಲೆಯಲ್ಲಿ ಐತಿ, ಕನಿಷ್ಠಪ್ಪ 80 ತಾಲೂಕಲ್ಲಿ ನಮ್ಮ ಸಂಘಟನೆ ಐತಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ. ಒಂದು ಕರೆ ಮಾಡಿದ್ರಪ್ಪ, ಇವತ್ತು ಇಲ್ಲಿ 5,000 ಜನ ಸೈನಿಕರು ಬರ್ತಾರೆ. ನಾವು ಯಾಕ ಅವ್ರು ಬೇಡ, ಇಲ್ಲೇ ನಂದಗಾವಡದಲ್ಲಿ ಇರುವಂತ ಮಾಜಿ ಸೈನಿಕ ಕರೆಮು. ಮತ್ ನಾನು ಸಾಹೇಬ್ರ ಜೋಡಿ ನಿನ್ನೂ ಮಾತಾಡಿ PSF ಸಾಹೇಬ್ರೆ ಫೋನಲ್ಲಿ ಮಾತಾಡಿನಿ. ಸಾಹೇಬ್ರ ಅವ್ರು ಯಾರಾದ್ರೂ ಕರ್ಸ್ರಿ ಅವ್ರು ಸಸ್ಪೆಂಡ್ ಮಾಡ್ತೀರಾ, ಇಲ್ಲ ಅವ್ರ ತಂದೆ ವಯಸ್ಸು ಅವ್ರ ಕಾಲು ಹಿಡಿಸಿ ಅದು ನಿಮಗ್ ಬಿಟ್ಟಿಸೆ. ಹೌದಿಲ್ಲ? ನಡೀತಾ ಇದೆ. ನಾವು ಅವ್ರಿಗೂ ಗೌರವ ಕೊಡ್ಲೇಬೇಕು, ಅವ್ರ ಕರ್ತವ್ಯನ ಅವ್ರು ಮಾಡಕ್ಕೆ ನಾವು ಬಿಡ್ಲೇಬೇಕು. ಆದ್ರೂ ಕೂಡ ಈ ಘಟನೆ ತಪ್ಪು ಅಂತ ನಾವು ಅವರಿಗೆ ತಿಳಿಸಕ್ಕೆ ಬಯಸ್ತಾ ಇದ್ದೀವಿ. ಅದನ್ನ ಖಂಡಿಸಿ ಅವ್ರು ಏನು ಅವ್ರು ಆ್ಯಕ್ಷನ್ ತಗೋತಾರೆ ಅವ್ರಿಗೆ ನಾವು ಬಿಟ್ಕೊಡೋಣ. ನಾನು ಈ ಒಂದು ಮೆಸೇಜ್ ನಿಮಗೆ ಕೊಡೋಕೆ ಇಷ್ಟಪಡ್ತೀನಿ. ಇವತ್ತು ಸಮಾಜದಲ್ಲಿ ಎಲ್ಲ ಪೊಲೀಸರು ಕೆಟ್ಟವರಂತಿಲ್ಲ. ಎಲ್ಲೋ ಒಬ್ಬರು ಮಾಡುವಂಥ ತಪ್ಪು ತಡೆಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅದು ಏನು ಆವೇಶದಿಂದ ಮಾಡ್ತಾರೋ ಅಥವಾ ಯಾವುದೇ ಒಂದು ಅವರ ಒಂದು ಮನಸ್ಸಿನ ಹತೋಟಿಯಲ್ಲಿ ಇಲ್ಲದೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೆ ಮಾಡ್ತಾರೋ ಗೊತ್ತಿಲ್ಲ. ಯಾರೋ ಒಬ್ಬರು ಮಾಡಿದ್ರಿಂದ ಇಂಥ ಘಟನೆಗಳು ಭಾಳಷ್ಟು ಆಗ್ತಾ ಇದ್ದಾವೆ. ನಾನು ಸರ್ ಹತ್ರ ಇದನ್ನೇ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನು ಮುಂದೆ ಈ ಥರ ಯಾವುದೇ ರೀತಿ ಘಟನೆಗಳು ನಡೀಬಾರ್ದು, ಆಗಬಾರ್ದು ಈ ಥರ ಘಟನೆ. ಯಾಕಂತಂದ್ರೆ ಎಲ್ಲರೂ ಒಂದು ಸಮಾಜದ ಪ್ರತಿಯೊಬ್ಬ ಜನರು ಅವರಿಗಾದ ಒಂದು ಮಾನ ಮರ್ಯಾದೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅವರವರ ಸ್ಥಾನದಲ್ಲಿ ಅವರ ಗೌರವ ಕೊಡಬೇಕು ಅನ್ನೋದೇ ನನ್ನ. ಈ ವಿಷಯ ಗೊತ್ತಾಗ್ತಿರ್ಲಿಲ್ಲ, ಅವರು ವಿಡಿಯೋ ಮಾಡಿದಾಗ ಈ ವಿಷಯ ನಮಗೆ ಗೊತ್ತಾಯಿತು. ಅವರಿಗೆ ಈ ವಿಡಿಯೋ ಮೂಲಕ ನಾನು ರೈತ ಸಂಘದ ಅವ್ರ ಹೆಸರೇನು ಇವರು ರಾಮನಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಬಯಸ್ತೇನೆ. ಇಂಥ ಘಟನೆಗಳನ್ನು ಜನರಿಗೆ ಗೊತ್ತಾಗುವಂತೆ ಪ್ರತಿಯೊಬ್ಬರು ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಅವ್ರು ಮಾಡಿದ್ದಾರೆ. ಇವತ್ತು ಇದೇ ಥರ ಪ್ರತಿಯೊಬ್ಬರು ಎಲ್ಲಿ ಯಾವುದೇ ಘಟನೆಗಳು, ಬರೀ ಪೊಲೀಸ್ ಘಟನೆ ಅಂತ ಅಲ್ಲ, ಯಾವುದೇ ಘಟನೆಗಳು ನಡೆದ್ರು ಜನರಿಗೆ ತಿಳಿಸುವಂಥ ಕಾರ್ಯ ಎಲ್ಲರೂ ಮಾಡಬೇಕು. ಇದು ಎಲ್ಲರೂ ಹಕ್ಕು. ನಾನಿವತ್ತು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರು ಈ ಘಟನೆಗೆ ಕಾರಣಾಂತರ ಇದ್ದಾರೆ ಆ ಸಿಬ್ಬಂದಿಗಳನ್ನು ಕರೆಸಿ ಅವ್ರನ್ನ ಇನ್ಕ್ವೈರಿ ಮಾಡಿ ನಮ್ಮ ಹಿರಿಯ ಮಾಜಿ ಸೈನಿಕರಿಗೆ ಆದಂಥ ಅನ್ಯಾಯದ ಬಗ್ಗೆ ವಿಚಾರ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ನಾನು ಅವರಿಗೆ ಮನಪೂರ್ವಕ ವಿನಂತಿ ಮಾಡ್ತಾ ಇದ್ದೀನಿ. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೋ, ಪೊಲೀಸ್ ಅಧಿಕಾರಿಗಳು ಹೇಳ್ತಾರೋ, ನಾವು ದೊಡ್ಡ ದೊಡ್ಡ ಆಫೀಸರ್ಗಳು ಬೇಕಾದಾಗ ವಿಧ ಮಾತಾಡ್ತಾರೆ, ನಾವು ಎಕ್ಸ್ಪ್ರೆಸ್ನ ನಮಗೆ ಕಿಮ್ಮತ್ ಕೊಡ್ತೇವೆ, ನಾವು ರೆಸ್ಪೆಕ್ಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಬಟ್ ಆನ್ ದ ವೇ ನಾವು ನಾರ್ಮಲ್ ಆಗಿ ಏನು ಸಾಮಾಜಿಕವಾಗಿ ನಾವು ಅಡ್ಡಾಡ್ತಾ ಹೋಗ್ತಾರೆ, ಅಲ್ಲಿ ಒಂದು ಏನೋ ತರಿದಾಗ ಏನು ಮಾಡಿದಾಗ ತಪ್ಪು ಎಲ್ಲರ ಕಡೆಯಿಂದ ಆಗ್ಬೇಕು ಸರ್. ಕಾಮನ್ ಸರ್ ಮನುಷ್ಯ. ಪೊಲೀಸರನ್ನು ಎಷ್ಟೋ ಜನ ಹೆಲ್ಮೆಟ್ ಹಾಕೋದನ್ನ ಅಡ್ಡಾಡುವಂಥ ಡ್ರೆಸ್ ಮೇಲೆ ಇನ್ಫಾರ್ಮ್ ಮಾಡಿ ಎಷ್ಟೋ ಜನ ಹೆಲ್ಮೆಟ್ ಹಾಕುವಂಥ ಅಧಿಕಾರಿಗಳು ಫೋಟೋನು ನಮ್ಮ ಹತ್ರ ಅದಾವೆ ಸರ್. ಎಲ್ಲರ ಕಡೆಯಿಂದ ಆಗೋದತ್ತಾರೆ ಸರ್. ಕಾನೂನು ಪ್ರಕಾರ ಗೆರೆ ಹೇಳೋದು ಯಾರ ಕಡೆ ನಡಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಅಂತಾದ್ರಾಗ ಅಟ್ಲೀಸ್ಟ್ ಈಗ ನಾವು ಇವ್ರ ಇದ್ರಾಗ ಯಾರು ಎಕ್ಸರ್ಸ್ ಅನ್ನೋದು ಗೊತ್ತಾಗೋದಿಲ್ಲ ಸರ್. ಈಗ
ನಾವು ಒಂದು ಇನ್ಫಾರ್ಮಲ್ ಬಂದವು ನಮ್ಗೆ ಗೊತ್ತಾಗತ್ರಿ. ಇದ್ರಾಗ ಯಾರು ಗೊತ್ತಾಗಲ್ಲ. ಅಟ್ಲೀಸ್ಟ್ ಅವ್ರನ್ನ ಹಿಡಿದಾಗ ಅವ್ರು ಹೇಳ್ತಾರೆ ಸರ್ ಅವ್ರು ನಾವು ಎಕ್ಸರ್ಸೈಸ್ ಮಾಡಿದ್ರು ಸ್ವಲ್ಪ ಅಂದ್ರೆ ಸ್ವಾಭಾವಿಕ ಐತ್ರಿ ಸರ್. ನಾವು ಒಂದು ಸ್ವಲ್ಪ ಸೇವೆ ಮಾಡಿ ಬಂದವ ಅಂತ ಒಂದು ಗರ್ವ ನಮಗೂ ಇರ್ತದೆ ಸರ್. ನಾವು ಎಕ್ಸರ್ಸೈಸ್ ಮ್ಯಾನ್ ಅಂತ ಹೇಳಿದ್ರೆ ನೀವು ಬಿಡ್ತಾರೆ ಅನ್ನೋಂಥ ಗೌರವ ನಮಗೆ ವಿಶ್ವಾಸ ಇರ್ತದೆ ನಮಗೆ. ಅಟ್ಲೀಸ್ಟ್ ಅದನ್ನ ಹೇಳಿದ ಮೇಲ್ರೆ ಒಂದು ಸ್ವಲ್ಪ ತಾವು ಅದಕ್ಕೆ ಸ್ವಲ್ಪ ಇದು ಮನ್ನಣೆ ಕೊಡ್ರಿ. ತಪ್ಪ ಮಾಡಿದ್ರೆ ಅವ್ರ ನಿಮ್ಮ ಕ್ರಮ ಕೈಗೊಳ್ಳೋದಕ್ಕೆ ಸುಮ್ಕೆ ಹೇಳ್ಕೊಂಬಂದು ಸ್ಟೇಷನ್ದಾಗ ಮಾಡ್ರಿ. ಇದನ್ನ ಒಂದು ಸ್ವಲ್ಪ ಎಲ್ಲಾ ಸಿಬ್ಬಂದಿಗೆ ಸರ್ ನಿಮ್ದ ಎಲ್ಲಾ ಸಿಬ್ಬಂದಿಗೂ ಹಂಗ ಅಂತ ಹೇಳಂಗಿಲ್ಲ. ಈಗಾಗಲೇ ಅವ್ರು ಹೇಳಿದಾರೆ ಸರ್, ಈಗ ನಮ್ಮ ಸರ್ ಹೇಳಿದಾರ ಎಲ್ಲಾ ಸಿಬ್ಬಂದಿಗೂ ಹಂಗಿರಂಗಿಲ್ಲ. ಎಲ್ಲಿ ಒಬ್ರ ಇಬ್ಬರ ಏನೋ ಒಂದ್ ಸ್ವಲ್ಪ ಸಣ್ಣ ಇದು ಕೊಟ್ಟದಕ್ಕಾಗಿ ಈ ರೀತಿ ನಮ್ಮ ಎಕ್ಸ್ ನನಗೆ ಮಾಜಿ ಸೈನಿಕರಿಗೆ ಪದೇ ಪದೇ ಇದಾಗೋದಂತ ನಮಗೆಲ್ಲ ಮನುಷ್ಯ ಭಾಳ ನೋವಾಗೈತಿ ಸರ್. ನಿನ್ನೆ ನಾನು ಸರ್ ನಿಮ್ಗೆ ಫೋನ್ ಮಾಡಿ ಮಾತಾಡಿದ್ವಿ. ಈಗ ಈ ರೀತಿ ಪದೇ ಪದೇ ಆಗೋಣಂತೆ ನಾವು ಒಂದು ಸ್ವಲ್ಪ ಇದ್ರ ಬಗ್ಗೆ ಭಾಳ ದುಃಖ ಆಗಿದ್ರಿ ಸರ್ ನಮ್ಗೆ. ಇವತ್ತು ರೈತ ಸಂಘದವ್ರು ಬಂದಾರ ನಮ್ಮ ಜೊತೆ. ಇನ್ನೂ ಇದ್ರ ಇಲ್ಲಿ ಎಷ್ಟಾಗಿತ್ತು ಸರ್ ಈಗ ನಾವು ಜಾಸ್ತಿ ಅದನ್ನ ಮಾಹಿತಿ ತಗೊಂಡು ಹೋಗಕ್ ಬಂದವ್ರು ಸರ್. ಇದನ್ನ ಏನ್ ನಡೆದೈತಿ ಏನ್ ಆಗೈತೆ ಅಂತ ಹೇಳ್ತಾರೆ. ಬಟ್ ಇದು ಇನ್ನೂ ಹೆಚ್ಚಿನ ಆಗಬಾರ್ದು ಅನ್ನೋ ತಾವು ಏನೋ ಕ್ರಮ ಕೈಗೊಳ್ಬೇಕು ಸರ್. ಇದು ಸರಿ ಸರ್ ಅವ್ರಿಲ್ಲ ಅವ್ರ ಅಲ್ಲೇ ಆಗಿತ್ತು, ಅಲ್ಲೂ ಅಲ್ಲೇ ಆಗಿತ್ತು, ಇನ್ನೂ ಮಟ್ಟ ಹಾಸ್ಪಿಟಲ್ದಾಗ ಓಡಾಡ್ತಾರೆ ಸರ್. ರಾಜಕೀಯ ವ್ಯಕ್ತಿಗಳು ಹೇಳ್ತಾರೋ, ಪೊಲೀಸ್ ಅಧಿಕಾರಿಗಳು ಹೇಳ್ತಾರೋ, ನಾವು ದೊಡ್ಡ ದೊಡ್ಡ ಆಫೀಸರ್ಗಳು ಬೇಕಾದಾಗ ವಿಧ ಮಾತಾಡ್ತಾರೆ ಸರ್. ನಾವು ಎಕ್ಸ್ಪ್ರೆಸ್ ನಮಗೆ ಕಿಮ್ಮತ್ ಕೊಡ್ತೇವೆ, ನಾವು ರೆಸ್ಪೆಕ್ಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಬಟ್ ಆನ್ ದ ವೇ ನಾವು ನಾರ್ಮಲ್ ಆಗಿ ಏನೋ ಸಾಮಾಜಿಕವಾಗಿ ನಾವು ಅಡ್ಡಾಡ್ತೇವೆ ಸರ್. ಅಲ್ಲಿ ಒಂದು ಏನೋ ತರಿದಾಗ ಇದು ಮಾಡಿದಾಗ ತಪ್ಪು ಎಲ್ಲರ ಕಡೆಯಿಂದ ಆಗ್ತದೆ ಸರ್. ಕಾಮನ್ ಸರ್. ಮನುಷ್ಯ ಪೊಲೀಸರನ್ನು ಎಷ್ಟೋ ಜನ ಹೆಲ್ಮೆಟ್ ಹಾಕೋದನ್ನ ಅಡ್ಡಾಡುವಂಥ ಡ್ರೆಸ್ ಮೇಲೆ ಇನ್ಫಾರ್ಮಲ್ ಎಷ್ಟೋ ಜನ ಹೆಲ್ಮೆಟ್ ಹಾಕುವಂಥ ಅಧಿಕಾರಿಗಳು ಫೋಟೋನು ನಮ್ಮ ಹತ್ರ ಅದಾವೆ ಸರ್. ಎಲ್ಲರ ಕಡೆಯಿಂದ ಆಗೋದತ್ತಾರೆ ಸರ್. ಕಾನೂನು ಪ್ರಕಾರ ಗೆರೆ ಹೇಳೋದು ಯಾರ ಕಡೆ ನಡಕ್ಕೋಗಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ ಅಂತಾದ್ರಾಗ ಅಟ್ಲೀಸ್ಟ್ ಈಗ ನಾವು ಇವ್ರು ಇದ್ರಾಗ ಯಾರು ಎಕ್ಸರ್ಸೈಸ್ ನಮಗೆ ಗೊತ್ತಾಗೋದಿಲ್ಲ ಸರ್. ಈಗ ನಾವು ಒಂದು ಇನ್ಫಾರ್ಮಲ್ ಬಂದವು ನಮ್ಗೆ ಗೊತ್ತಾಗತ್ರಿ. ಇದ್ರಾಗ ಯಾರು ಗೊತ್ತಾಗಲ್ಲ. ಅಟ್ಲೀಸ್ಟ್ ಅವ್ರನ್ನ ಹಿಡಿದಾಗ ಅವ್ರು ಹೇಳ್ತಾರೆ ಸರ್ ಅವ್ರು ನಾವು ಎಕ್ಸರ್ಸೈಸ್ ಮಾಡಿದ್ರು ಸ್ವಲ್ಪ ಅಂದ್ರೆ ಸ್ವಾಭಾವಿಕ ಐತ್ರಿ ಸರ್. ನಾವು ಒಂದು ಸ್ವಲ್ಪ ಸೇವೆ ಮಾಡಿ ಬಂದವ ಅಂತ ಒಂದು ಗರ್ವ ನಮಗೂ ಇರ್ತದೆ ಸರ್. ನಾವು ಎಕ್ಸರ್ಸೈಸ್ ಮ್ಯಾನ್ ಅಂತ ಹೇಳಿದ್ರೆ ನೀವು ಬಿಡ್ತಾರೆ ಅನ್ನೋಂಥ ಗೌರವ ನಮಗೆ ವಿಶ್ವಾಸ ಇರ್ತದೆ ನಮಗೆ. ಅಟ್ಲೀಸ್ಟ್ ಅದನ್ನ ಹೇಳಿದ ಮೇಲ್ರೆ ಒಂದು ಸ್ವಲ್ಪ ತಾವು ಅದಕ್ಕೆ ಸ್ವಲ್ಪ ಇದು ಮನ್ನಣೆ ಕೊಡ್ರಿ. ತಪ್ಪ ಮಾಡಿದ್ರೆ ಅವ್ರ ನಿಮ್ಮ ಕ್ರಮ ಕೈಗೊಳ್ಳೋದಕ್ಕೆ ಸುಮ್ಕೆ ಹೇಳ್ಕೊಂಬಂದು ಸ್ಟೇಷನ್ದಾಗ ಮಾಡ್ರಿ. ಇದನ್ನ ಒಂದ್ ಸ್ವಲ್ಪ ಎಲ್ಲಾ ಸಿಬ್ಬಂದಿಗೆ ಸರ್ ನಿಮ್ದ ಎಲ್ಲಾ ಸಿಬ್ಬಂದಿಗೂ ಹಂಗ ಅಂತ ಹೇಳಂಗಿಲ್ಲ. ಈಗಾಗಲೇ ಅವ್ರು ಹೇಳಿದಾರೆ ಸರ್, ಈಗ ನಮ್ಮ ಸರ್ ಹೇಳಿದಾರ ಎಲ್ಲಾ ಸಿಬ್ಬಂದಿಗೂ ಹಂಗಿರಂಗಿಲ್ಲ. ಎಲ್ಲಿ ಒಬ್ರ ಇಬ್ಬರ ಏನೋ ಒಂದ್ ಸ್ವಲ್ಪ ಸಣ್ಣ ಇದು ಕೊಟ್ಟದಕ್ಕಾಗಿ ಈ ರೀತಿ ನಮ್ಮ ಎಕ್ಸ್ ನನಗೆ ಮಾಜಿ ಸೈನಿಕರಿಗೆ ಪದೇ ಪದೇ ಇದಾಗೋದಂತ ನಮಗೆಲ್ಲ ಮನುಷ್ಯ ಭಾಳ ನೋವಾಗೈತಿ ಸರ್. ನಿನ್ನೆ ನಾನು ಸರ್ ನಿಮ್ಗೆ ಫೋನ್ ಮಾಡಿ ಮಾತಾಡಿದ್ವಿ. ಈಗ ಈ ರೀತಿ ಪದೇ ಪದೇ ಆಗೋಣಂತೆ ನಾವು ಒಂದು ಸ್ವಲ್ಪ ಇದ್ರ ಬಗ್ಗೆ ಭಾಳ ದುಃಖ ಆಗಿದ್ರಿ ಸರ್ ನಮ್ಗೆ. ಇವತ್ತು ರೈತ ಸಂಘದವ್ರು ಬಂದಾರ ನಮ್ಮ ಜೊತೆ. ಇನ್ನೂ ಇದ್ರ ಇಲ್ಲಿ ಎಷ್ಟಾಗಿತ್ತು ಸರ್. ಈಗ ನಾವು ಜಾಸ್ತಿ ಅದನ್ನ ಮಾಹಿತಿ ತಗೊಂಡು ಹೋಗಕ್ ಬಂದವ್ರು ಸರ್. ಇದನ್ನ ಏನ್ ನಡೆದೈತಿ ಏನ್ ಆಗೈತೆ ಅಂತ ಹೇಳ್ತಾರೆ. ಬಟ್ ಇದು ಇನ್ನೂ ಹೆಚ್ಚಿನ ಆಗಬಾರ್ದು ಅನ್ನೋ ತಾವು ಏನೋ ಕ್ರಮ ಕೈಗೊಳ್ಬೇಕು ಸರ್. ಇದು ಸರಿ ಸರ್ ಅವ್ರಿಲ್ಲ ಯಾವ ಕಾರಣಕ್ಕಾಗಿತ್ತು ಸರ್ ಪ್ರತಿಯೊಂದ ಈಗ ಮಾಜಿ ಸೈನಿಕರ ಸಂಘ ಪಿ ಡಿ ಆಗಿರ್ಬೋದು. ನಮ್ಮ ಅಲ್ಲಿ ಸತತವಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಹೇಬ್ರ ಮೇಲೆ ನಾವು ಕೊರೋನಾ ಟೈಮ್ದಾಗ ನಮ್ಮ ಸೈನಿಕ ಸಂಘ ಇವ್ರ ಮೇಲೆ ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡಿದ್ವಿ. ಇಂಥ ಘಟನೆ ಆದಾಗ ಅಲ್ಲಿ ನಾವು ಇರುವಂಥ ಮಾಜಿ ಸೈನಿಕರ ಒಂದು 50-60 ಮಂದಿ ಅಲ್ಲಿ ಪ್ರೆಸೆಂಟ್ ಇದ್ರು ಸರ್. ಆಗಿನ ಟೈಮ್ದಾಗ ನಮಗೊಂದು ಮಾತು ಕೇಳ್ತಾರೆ, ಯಾರೋ ಒಬ್ರು ಮಾಜಿ ಸೈನಿಕರು ಅದಾರಪ್ಪ ಪಿಜೋಳಿ ಈ ಥರ ವಯಸ್ಸಾದವ್ರು ಅದಾರು, ಒಂದು ಸ್ವಲ್ಪ ನೀವು ಬರ್ರಿ ಅಂದ್ರೆ ನಾವು ನಿಮ್ಮ ಹತ್ರ ಬಂದು ಭೇಟಿ ಆಗ್ತದ್ರಿ ಸಾಹೇಬ್ರ. ಇಲ್ರಿ ಸರ್ ನೀವು ವರದಿ ಹಾಕಿರಿ ಸಾಬ್. ಇವತ್ತು ನೀವು ವರದಿ ಹಾಕ್ಯಾರಿ. ಇವತ್ತು ನೀವು ನಮ್ಗೆ ಮುಂದೆ PSI ಸಾಹೇಬ್ರು ಇಲ್ಲ CPI ಸಾಹೇಬ್ರು ಅಂತ ಕಂಡು ಬರ್ತಾರೆ. ಅದು ಒಂದು ಸಿವಿಲ್ ಡ್ರೆಸ್ ಹಾಕಿದಾಗ ಯಾರು ಬೆನ್ನಿಂದ ಯಾರು ತಲೆ ಮೇಲೆ ಬರ್ಕೊಂದಿಲ್ಲ. ನಾವು ಪೊಲೀಸರು ನಾವು ಆರ್ಮಿ ಅವ್ರು ಅಂತೇಳಿ. ಆದ್ರೆ ಬಾಯಿ ಮಾತ್ರ ಹೇಳ್ತಾನೆ ನಾವು ಮಾಜಿ ಸೈನಿಕ ಅಂದಾಗ ನೀವು ಸಾಹೇಬ ಅದ್ರ ಮೇಲೆ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ನಮ್ಮ ಸಂಘಟನೆಗೆ ಇನ್ಫಾರ್ಮೇಶನ್ ಕೊಡ್ತೀರಿ ಅಂದ್ರೆ ಅದು ನಾವು ಬಂದು ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ತಿದ್ರು ಸಾಬ್ ಹೋಗ್ಯಾರಿ ಇವ್ರಿಗೆ ನಮ್ಮ ಎಕ್ಸ್ ಮಾಡ್ರಿ ಏನೋ ಒಂದು ತಪ್ಪು ತಡೆ ಆಗೈತಿ ನಿಮ್ಮಂತಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಿದ್ರು ಸಾಬ್. ಆದ್ರೆ ಒಂದು ಕಾಲಾಗ ಹಾಕಿ ತುಳಿಯೋದಲ್ಲ ಸಾಬ್. ಇದೆಲ್ಲಾರ್ದು ಒಂದು ಆಘಾತ ಮಾಡೋದು ಇಲ್ಲ ಸರ್. ಅವ್ರಿಗೆ ಫೈನ್ ಮಾಡ್ತೀವಿ. अभी मैं क्या बोल रहा हूँ, मैं था उधर फाइन डालने के बाद सर मैं था PSI. हर पुलिस स्टेशन में PSI डालता है सर. अगर क्या है अभी हमें बुला लीजिए सर, हमें ड्यूटी डेप्यूट करे कहता आपके सिपाही लोग आपके बड़े ऑफिसर को कैसा आते हैं. तो मैं था. अगर तुम्हारे को सबको दिल दर्द है तो उसकी तरफ से मैं माफी चाहता हूँ. ಇವತ್ತು ನಾವು ಜಿಲ್ಲೆ ಒಳಗೆ ಲಕ್ಷ ಗಂಟಲೆ ಜನ ಪೊಲೀಸ್ ಹೋರಾಟವನ್ನು ಮಾಡಿದ್ವಿ. ಪೊಲೀಸರು ನಮ್ಮ ಹೊಂದಿಗೆ ಅತಿ ಆತ್ಮೀಯವಾಗಿ SP ಅವರು ಸ್ವತಃ ನಮ್ಮ ಹೋರಾಟಕ್ಕೆ ಬಂದು ಕುಂತ DC ಅವರು SP ಅವರು
ಅಂತ ಒಳ್ಳೆ ನಾವು ಗೌರವ ಇಟ್ಕೊಂಡವ್ ನಿಮ್ಮ ಡಿಪಾರ್ಟ್ಮೆಂಟ್ ಎಲ್ಲಾ ಜನಸಾಮಾನ್ಯ ಪೈಲಾ ನಿಮ್ಗೆ ಕೈ ಮುಗಿದು ಹೇಳ್ತಾನೋ ನಮ್ಮ ರೈತ ಮತ್ತು ನಮ್ಮ ಜನಸಾಮಾನ್ಯರು ಯಾರೇ ಬರಲಿ ಸರ ಹೊಡಿಯುವಂಥ ಕೆಲಸ ದಯವಿಟ್ಟು ಮಾಡಬೇಡ್ರಿ. ಮತ್ತು ಇನ್ನೊಂದು ಸರ ನಿಮ್ಮ ಕೈ ಮುಗಿದು ಕೇಳ್ಕೊತಾವ ನಿಮ್ಮೆಲ್ಲ ಸಿಬ್ಬಂದಿಗೆ ಹೇಳ್ರಿ ಅವಾಚ್ಯ ಶಬ್ದಗಳನ್ನು ಎಲ್ಲರ ಮನೆಗೆ ಅಕ್ಕ ತಂಗಿ ಅವ್ವ ತಂಗಿ ಎಲ್ಲರಿಗೂ ಇರ್ತಾರ ಅದನ್ನೊಂದು ಕೈವಾಣ ಹಾಕಕ್ಕೆ ಹೇಳ್ರಿ ಸರ. ಯಾಕಂದ್ರೆ ಕಾನೂನನ್ನ ಪೈಲಾ ನೀವು ರಕ್ಷಣೆ ಮಾಡೋರು ಸರ್. ಕಾನೂನು ಬಿಟ್ಟರೆ ಜನಸಾಮಾನ್ಯರ ಗತಿಗೆ ಏನಾಗತ್ತೆ ಅನ್ನೋದು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಸರ್. ನಿಮ್ಮ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ನಮ್ಗೆ ತುಂಬ ಗೌರವ ಐತಿ. ನಮಗೆ ಎಲ್ಲ ಹೋರಾಟಕ್ಕೂ ಸಪೋರ್ಟ್ ಕೊಟ್ಟರಿ. ಖಾನಾಪುರ ಫ್ಯಾಕ್ಟ್ರಿ ಬಂದ್ ಮಾಡ್ರು ನಾವು, ನೀವು ಕರೆದ್ರೆ ಬಂದು ನಡೋ ರಾತ್ರಿ ಒಳಗೆ ಬಂದು ಅದಕ್ಕೂ ಬಂದ್ ಮಾಡಿಸಿದಿರಿ, ಸಪೋರ್ಟ್ ಕೊಟ್ಟರಿ, ಎಲ್ಲಕ್ಕೂ ನಿಮ್ಗೆ ಗೌರವ ಐತಿ. ಆದ್ರೆ ಇಂಥವ್ರ ಕೆಲವೊಂದು 4 ಜನರಿಂದ ಡಿಪಾರ್ಟ್ಮೆಂಟ್ ಹೆಸರು ಹಾಳಾಗತೈತಿ ಮತ್ತು ಎಲ್ಲ ನಮ್ಮ ಜನರಿಗೆ ತೊಂದರೆ ಆಗತ್ತಾವ. ಈಗ ಎಲ್ಲ ಕಡೆ ಸರ ನಿಮ್ಮ ಈ ನಂದಗಡದಂತಲ್ಲೆಲ್ಲ ಬೆಳಗಾವ ನಾವು SP ಅವ್ರಿಗೆ ಅದನ್ನ ಈ ವಿಡಿಯೋ ಮುಖಾಂತರ ಏನು ಮನವಿ ಮಾಡ್ಕೊತಾವ ಅಂದ್ರೆ ಅಂಥವ್ರು ಎಲ್ಲಿದಾರಲ್ಲ ಪೊಲೀಸರ ಅಂಥವ್ರ ಮೇಲೆ ತಕ್ಷಣ ಅವ್ರು ಸಸ್ಪೆಂಡ್ ಮಾಡ್ರಿ ಅಂದ್ರೆ ಬುದ್ಧಿ ಬರ್ತೈತೆ. ಇಲ್ಲ ನೀವು ಮತ್ತೊಂದವ್ರಿಗೆ ಉಪಕಾರ ಹಚ್ಚಿ ಇಟ್ಕೋತಾವ ಅಂದಿರ ಅಂದ್ರೆ ಮತ್ತು ಜನರಿಗೆ ಹಿಂಗೆ ತೊಂದರೆ ಆಕತಿ. ಇವು ಅನೇಕ ಥರ ಎಲ್ಲ ಕಡೆ ಹಾಕಿರ್ತಾವ ಸರ. ಪೊಲೀಸರು ಅಂದಿಂದ ಯಾರೋ ಅದನ್ನ ಮುಂದೆ ಬರಂಗಿಲ್ಲ, ಏನೋ ನಮ್ಮ ಮೇಲೆ ಮತ್ತೊಂದು ಮುಗಿದೊಂದು ಕೇಸ್ ಹಾಕ್ಯಾರ ಮುಗ್ಸಾರ ಅಂತೇಳಿ ಅದು ಹಾಕೊಡುದು ಸರ. ಈ ಜಿಲ್ಲೆ ಒಳಗ ಈ ರಾಜ್ಯ ಒಳಗ ಇದು ಸಂಗೊಳ್ಳಿ ರಾಯಣ್ಣನ ಸ್ವತಂತ್ರ ಕೊಟ್ಟ ನಾಡೈತಿ ಸರ. ಇಂಥದಲ್ಲಿ ನಮ್ಮ ಯೋಧ ಸರ ಯುದ್ಧ ಮಾಡಿದಾರ ಸರ್. ಅವ್ರ ಒಂದು ಯುದ್ಧ ಮಾಡಿದಾರ, ಅಂತ ಇದನ್ನ ನಡೋ ರಸ್ತೆಯಲ್ಲಿ ನಾಯಿ ಬಡ್ದಂಗೆ ಬಡದ್ರ ಎಂತ ಅಗತ್ಯವಾದ ವಿಷಯ ಸರ. ನಮ್ಗೆ ಭಾಳ ದುಃಖ ಆಗೈತಿ. ನೀವು ಅವ್ರ ಮ್ಯಾಲೆ ಏನು ಕ್ರಮ ತಗೋತಾರ ಅನ್ನೋದು ಹೇಳ್ರಿ ಸರ. ಇದನ್ನ ಮುಂದೆ ನೀವು ಏನು ನಿಮ್ಮ ಮ್ಯಾಲೆ ವಿಶ್ವಾಸ ಕೊಟ್ಟು ಯಾರು ಇಲ್ಲಿ ಈ ವಿಷಯ ನಿಮ್ಗೆ ಸಾಕು. ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲ ನನ್ನ ಪ್ರೀತಿಯ ನಿವೃತ್ತ ಯೋಧರಿಗೆ ತಾವೆಲ್ಲರೂ ಒಂದು ತಮ್ಮ ಅಸಮಾಧಾನವನ್ನು ತೋಡ್ಕೊಂಡು ಇಲ್ಲಿ ಬಂದಿದ್ದೀರಿ. ನಾನು ಕೂಡ ಮೊನ್ನೆ ದಿವಸ ಒಂದು ಮೀಟಿಂಗ್ ಇತ್ತು. ಸೊ ಮೀಟಿಂಗಲ್ಲಿ ಹೋದಾಗ ಈ ಇನ್ಸಿಡೆಂಟ್ ಆಗಿದೆ. ಸೊ ಏನಾಗಿದೆ ಅಂತಂದರೆ ನಮಗೂ ಕೂಡ ಈ ಯೋಧರ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ಸೊ ಯಾಕಂತಂದ್ರೆ ನಾವು ಕೂಡ ಇಲ್ಲಿ ಸಮಾಜವನ್ನು ಸೇವೆ ಮಾಡಿ ಪಾಪ ಅವರು ಫ್ಯಾಮಿಲಿಯನ್ನು ತ್ಯಾಗ ಮಾಡಿ ದೇಶವನ್ನು ಸೇವೆ ಮಾಡಿ ಬಂದಿದ್ದಾರೆ. ಯಾಕಂತಂದ್ರೆ ನಾವು ನಿವೃತ್ತ ಯೋಧರಿಗೆ ನಮ್ಗೆ ಅವ್ರಿಗೆ ಸೊ ಮಿಸ್ಟೇಕ್ಸ್ ಎರಡು ಕಡೆ ಆಗಿದೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಸೊ ಯಾರನ್ನೂ ನಾವು ಡಿಪೆಂಡ್ ಮಾಡ್ಕೊಳತ್ತಾ ಇಲ್ಲ. ಸೊ ಅಲ್ಲಿಯೂ ಆಗಿದೆ, ಇಲ್ಲಿಯೂ ಆಗಿದೆ. ಸೊ ಅವರು ನಮ್ಮವರೇ, ನೀವು ನಮ್ಮವರೇ, ಯಾರೂ ಇದ್ರಾಗ ಯಾರೂ ಹೊರತಾಗಿಲ್ಲ. ಅದಕ್ಕೆ ನಂದು ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ಈ ಥರ ಮಿಲಿಟರಿ ನಿವೃತ್ತ ಯೋಧರ ಮೇಲೆ ಯಾವುದೇ ರೀತಿ ಇನ್ನೊಮ್ಮೆ ಆಗದ ಥರ ನಾವು ಅದನ್ನು ಎಚ್ಚರವನ್ನು ವಹಿಸ್ತೀವಿ. ಸೊ ನೀವೇನು ಮನವಿ ಕೊಟ್ಟರು ಕೂಡ ನಾವು ಮನವಿಯನ್ನು ಸ್ವೀಕಾರ ಮಾಡ್ತೀವಿ. ಸೊ ಅವ್ರ ಮೇಲೆ ಈಗಾಗಲೇ ನಾನು ನೋಟಿಸನ್ನು ಕೂಡ ಜಾರಿ ಮಾಡಿದ್ದೀನಿ. ಸಾಹೇಬರು ಕೂಡ ನಾನು ಮಾತಾಡಿದ್ದೀನಿ. ಅದ್ರ ಬಗ್ಗೆ ನಾನು ಕ್ರಮ ವಹಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ನಮ್ಮಿಂದ ಏನಾದರೂ ನಿಮ್ಗೆ ತೊಂದರೆ ಆಗಿದ್ರೆ ಅವ್ರ ಪರವಾಗಿ ನಾನು ಕೂಡ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ.